ಅಲ್ಲ 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 ರಾತ್ರಿ ಬಿಟ್ಟೈತಪ್ಪ ಬದ್ನೆಕಾಯಿ. ಹೆಂಗ ಇತ್ಲಾಗಿರೋ ಗೊಬ್ಬರ ಪಬ್ರ ನೀರು ಎಲ್ಲ ಚೆನ್ನಾಗಿ ಹಾಕಿರೋದಕ್ಕೆ ಯಾಬ್ಬರು ಚೆನ್ನಾಗೈತಿ. 2 ದಿನ ಸಾರು ಮಾಡ್ಬಿಡ್ಬೋದು. ಆಡ್ಗ ಹತ್ರ ಐತಲ್ಲ ಬದ್ನೆಕಾಯಿ ಅಂತ ಚೆನ್ನಾಗೈತಪ್ಪ. ಒಳ್ಳೆ ಪರಂಗಿ ಪರಂಗಿ ಕಾಯಿ ಬಿಟ್ಟಂಗ್ ಬಿಟ್ಟೈತಲ್ಲ. ಸದ್ಯ ಯಾ ಮುಂಡೇರ್ಕೊಂಡು ನಂಗೆ ಗಡ್ಡರ್ಕೊಂಡು ಬಿದ್ದಿಲ್ವಲ್ಲ ನನ್ ಗಿಡದ ಮೇಲೆ. ಸದ್ಯಕ ಇತ್ಲಾಗ ಹಾಕಿರೋದಕ್ಕೆ ವಾಸಿ ಆಗೈತಿ. ಇನ್ನೇನ್ ನಮ್ಮ ಮನೆ ಮುಂದೆ ಎಲ್ಲಾನ ಹಾಕೊಂಡಿದ್ರೆ ಅಯ್ಯೋ 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 ಈಟ ತಕ ಬಿಡದೆ ಈಡ್ದಪ್ಪ ಆಗ ತಕ ಬಿಡೋರೆ ಜಾದುಗಳು ಶಾನೆ ಬಲಿಯ ತಕ ಬಿಡೋದು ಬ್ಯಾಡ. ಇನ್ನು ಎಳೆಕಾಯಿನೇನ ಈಡ್ದಪ್ಪ ಐತಲ್ಲ ಇನ್ನ ಬಿಟ್ರೆ ಬಲ್ತು ಬೀಜ ಆಗ್ಬಿಡ್ತವೆ. ಇವತ್ ನಾಳೆ ಕಿತ್ತು ನಮ್ಮ ಅಮ್ಮನಿಗೆ ಹೇಳಿ ಈ ಬದ್ನೆಕಾಯಿ ಎಣ್ಗಾಯ ಪಣ್ಗಾಯ ಅದನ್ನ ಬೋಲ್ಸನಕ್ ಮಾಡ್ತಾಳೆ. ರೊಟ್ಟಿ ಹಾಕಿ ಬದ್ನೆಕಾಯಿ ಎಣ್ಗಾಯ ಮಾಡಮ್ಮ ಅಂತಾನೆ ನಮ್ ಸುಶೀಲಮ್ಗೆ ಹೇಳ್ಬೇಕು. ಈಗಿನ್ನೇನು ಯಾವ್ದೋ ಸೊಪ್ಪಿನ ಸಾರು ಮಾಡಿದೀನಿ ಅಂತ ಅಂದ್ಲು. ಅಲ್ಲನ ಇನ್ನೇನು ಸೂರ್ಯನು ಮುಳುಗ್ತಾವನೆ. ಗಾಳಿಗೀಗಿನ ಅಷ್ಟೊತ್ತಿಗೆನ ಎದ್ದು ಇದನ್ನ ಕಿತ್ಕೊಂಡು ಕೊಟ್ಟು ಎಣ್ಗಾಯ ಇಲ್ಲ ಯಾತನ ಪೊಲ್ಲಿವೋ ಯಾತನ ಮಾಡಿ ಅಮ್ಮಣ್ಣಿ ಅಂತಾನೆ ಹೇಳ್ಬೇಕು. ಇಲ್ಲೇ ಆಗಳ ನಾನು ಆಚೆಗೆಲ್ಲ ಹುಡುಕ್ತೀನಿ, ಇವಳು ಬಂದು ಇಲ್ಲಿ ಇತ್ಲಾಗ ನಿಂತ್ಕೊಂಡು ಯಾತ ಮಾಡ್ತಾ ಇದ್ದಾಳಲ್ಲ. ಲೈ ಪುಟ್ರಂಗಮ್ಮ ಯಾಕೆ ಮಾಡ್ತಿರೋದು ನೀನು? ಯಾಕೆ ಹೊರ್ಕೊಂಬತ್ತೀಯ ಸುಮ್ಮನೆ ನಿಂತ್ಕೊಳದ್ಲ. ಇತ್ಲಾಗೆ ಬದ್ನೆ ಗಿಡ ಹಾಕಿದ್ದೆ ಈಗ ಹೋದ್ ತಿಂಗಳಿಗೆ ನೋಡ. ಆಲನ ಗಿಡ ಆಗಿ 7 ದಪ್ಪ ಕಾಯಿ ಬಿಟ್ಟೈತೆ ಎಂಬತ್ನ. ಒಂದಿನ ಅಲ್ಲ 2 ಸತಿನ 2 ತರದ ಅಡುಗೆ ಮಾಡ್ಬೋದು. 6 ದಪ್ಪ ಕಾಯಿ ಬಿಟ್ಟೈತಿ ನೋಡಿ ಅಂತ ಚೆನ್ನಾಗೈತೆ. ಎಲೆ ಅದು ಬಿಟ್ರು ಬಿಡ್ಲಿ ಬಾರಿ. ನಾನಲ್ಲಿ ದನನ ಮಾಡ್ಕೊಂಬತ್ತೀನಿ. ಒಂದ್ರ ಒಬ್ಬಟ ಉದ್ಲು ಪಲ್ಲು ತಂದು ಹಾಕ್ ಬಾರಿ. ಹಾಲು ಕರ್ಗ್ಯಾನ ಹಾಲನ ಸಂಜೆ ಆಗ್ತಾ ಬಂತು ಡೈರ್ಗೆ ಹಾಲು ಹಾಕದ್ ಬೇಡವೆ? ಅದನ್ನೊಳ್ಳೆ ಕಾಟ ಆತಿರ್ಲ ನನಗೆ. ಸುಮ್ಮನೆ ಕುಕಮನ ಅಂತ ಅಂದ್ರೆ ಯಾತನ ಒಂದು ಕೆಲಸ ಹೇಳ್ತೈತೆ. ಇಲ್ಲಿ ಬಂದು ಇರೋದೊಂದು ಬದ್ನೆ ಗಿಡ ಎಂತ ಚೆನ್ನಾಗಿ ಬಂಗಾರದಂತ ಕಾಯಿ ಬಿಟ್ಟೈತೆ ಅಂತ ಇತ್ಲಾಕ್ ಬಂದು ನೋಡೋಣ ಅಂತ ಬಂದ್ರೆ ಆಲೆ ಇಲ್ಗೂ ಹುಡಿಕೆ ಮುಂದೆ ಇದೆ ನೋಡಿ ಹಾಕ್ತೀನಿ. ಒಳ್ಳೆ ಪಾರಂ ಕಾಯಿ ಇದ್ದಂಗೆ ಐತಲ್ಲ. ಕರೆಕ್ಟ್ ನಮ್ಮಳು ಹೇಳಿದ್ದು. ಒಂದಿನಲ್ಲ 2 ದಿನಕ್ಕೆ 2 ಥರದ ಅಡುಗೆ ಮಾಡ್ಬೋದು ಇದೊಂದು ಬದ್ನೆಕಾಯಿ ಕಿತ್ರಿ. ಇವ್ ಅಜ್ಜಿ ಹತ್ತೋದ್ನಾತು. ನಾನು ಉಳ್ಳ ಕಾಯಿಲಿ ಅಂತ ಹೇಳಿ ದನ ಹಿಡ್ಕೊಂಬರೋದ್ ಬಿಟ್ಟು ಅಲ್ಲಿ ಯಾಕೆ ಮಾಡ್ತಿರ್ಬೇಕು ಇವ್ ಅಜ್ಜ? ಎಲೆ 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 ನಿಲ್ಸೆ ಬಂದೆ. ಸುಶೀಲಮ್ಮ ಸುಶೀಲಮ್ಮ ಒಂಚೂರ ಟೀ ಕೊಡಮ್ಮ. ಎದ್ದಿದ್ದೀನಿ ಎದ್ದೇನತೆ ತಡ್ಕ ಟೀಗೆ ಇಕ್ತೀನಿ. ನೀನಿನ್ನ ಎದ್ದಿರ್ಲಿಲ್ವಲ್ಲ ಅದಕ್ಕೆ ಎದ್ದ ಮೇಲೆ ಟೀಗೆ ಇಕ್ಕನ ಅಂತ ನಾ ಸುಮ್ಕಾಗಿದ್ದೆ. ಈಗ ಇಕ್ತಾ ಇದೀನಿ ತಡಿಯತ್ತೆ ಇನ್ನೊಂದು 2 ನಿಮಿಷ. ಇಕ್ಕಮ್ಮ. ಸುಶೀಲಮ್ಮ ಟೀಗೆ ಇಕ್ಕವಷ್ಟಕ್ಕೆ ಹೋಗ ಬದ್ನೆಕಾಯನ್ನ ಕಿತ್ಕೊಂಡ್ಬರ್ಬೇಕಾಯ್ತು. ತಡಿ ನಮ್ಮ ಪಾಪನೂ ಯಾವಾಗ್ಲೂ ಅನ್ನ ಸಾರು ಏನ್ ಅನ್ನ ಸಾರು ಮಾಡ್ತೀವ ಅಂತಾನ ಅಂಬನು. ಇವತ್ತು ರೊಟ್ಟು ಚಪಾತಿ ಆತರ ಮಾಡಿ ಈ ಬದ್ನೆಕಾಯಿ ಎಣಗಾಯಿ ಮಾಡಿ ತಿಂಡಿನ ತಿನ್ಕೊಂಡು ಹೋಗ್ತಾನೆ. ತಡಿ ಕಿತ್ಕೊಂಬರೋಣ. ಅಗಳಪ್ಪ ಅಯ್ಯೋ 7 ದಪ್ಪ ಕಾಯಿ ಇತ್ತಲ್ಲಪ್ಪ ಬದ್ನೆಕಾಯಿ ಕಾಣ್ತದೆ ಇಲ್ಲ ಅಲ್ಲನ. ಅಯ್ಯೋ ಅಯ್ಯೋ ದೇವ್ರೇ ಯಾ ಮುಂದೆ ಬಂದು ಕಿತ್ಕೊಂಡು ಹೋದ್ಲಪ್ಪ. ನನ್ ಸಾಯಂಕಾಲದಾಗಿನ್ನ ನಾನು ನೋಡ್ಕೊಂಡು ಹೋದ್ನಲ್ಲಪ್ಪ. ಇವತ್ತು ಆಲೆ ಅಕರಿಸ್ಬಿಟ್ಟವಳೆ ಅವಳನು. ಅದನ್ನ ಯಾವ ಅಲವಾಡಿ ಮುಂದೆ ನೋಡ್ಕೊಂಡಿದ್ದು ಹೊತ್ಕೊಂಡು ಹೋಗ್ಯಾಳಪ್ಪ. ಅಯ್ಯೋ ಎಂತ ಚೆನ್ನಾಗಿತ್ತು. ನೆನ್ನಿನ್ನ ನೋಡಿನಲ್ಲಪ್ಪ ನಾನು. ಮುಂದೆ ರಾತ್ರಿ ನಾನು ಕಿತ್ಕೊಂಡು ಹೋಗಿ ಮನೆ ಒಳಕ್ಕೆ ಇಕ್ಲಿಲ್ವಲ್ಲಪ್ಪ. ಅದನ್ನ ಯಾರ್ಗೆ ತಿಂದರ್ಗ ವಾಂತಿ ಬೇದಿ ಬರ ಅವ್ರ ಹಣಿಗೆ ಇಕ್ಕಿ ನಾಲಿಗೆ ಬಿದ್ದು ನಾಲ್ಲಾರ ಮೇಲೆ ಅಳಿಯ ಬಂಗಾರದಂಗಿತ್ತು ನೆನ್ನೆ ತಕ್ಕನ. ಮನೆ ಮುಂದೆ ಹಾಕಿರೆ ಯಾವಣ್ಣ ಬಂದಳು ಹೋದಳು ಲೋಪರ್ ಮುಂಡರು ಕಿತ್ಕೊಂಡು ಹೋಗ್ತಾರೆ ಅಂತಾನೆ ಯಾವಳಿಗೂ ಗೊತ್ತಾಗ್ದಂಗೆ ಇತ್ಲ ತಕೊಂಬಂದು ಗಿಡ ಇಕ್ಕಿದ್ದೆ. ಅದು ಬೆಳೆದ್ ದೊಡ್ಡದಾಗಿ ಕಾಯಿ ಬಿಟ್ಟು ಕಾಯಿ ಒಂದು ರಾಸ್ ತಪ್ಪ ಆಗ ತಕ್ಕ ನಾನು ಹೊಡ್ಕೊಂಡಿದ್ದು ಲೋಪರ್ ಮುಂಡೇರು. ನಾನು ಇನ್ನೇನು ಇವತ್ತು ಕಿತ್ಕೊಂಬನ ಅಂತಾನ ನೆನ್ನಿಂದ ನಾನು ನೋಡ್ಕೊಂಡು ಹೋಗಿದ್ದೀನಿ. ಇವತ್ತಾರೆ ಎಗ್ರ ಸೇವ್ರಲ್ಲ ಇನ್ನು ಎಂಥ ಮುಂಡೇರಿರ್ಬೇಕು. ಇದು ಇವತ್ತು ಬೆಳಗ್ಗೆ ಆಗಿರೋ ಕೆಲಸ ಇರ್ಬೇಕು. ನೆನ್ನೆ ರಾತ್ರಿ ಎಲ್ಲನ ನಾನೊಂದು ಉತ್ಪನ್ನ ಗಂಟೆ ತಗೊಂಡು ಎಚ್ಚರವಾಗೇ ಇದ್ದೆ. ಅವಾಗ ಯಾತು ಶಬ್ದ ಪಬ್ದ ಬರ್ಲಿಲ್ಲ. ಎಲ್ಲ ಬೆಳಗ್ಗೆ ಯಾವ ಅಳವಾಡಿ ಮುಂದೆ ಬಂದು ಎಲ್ಲ ನಿದ್ದೆಗಿರ್ತಾರೆ ಅಂತಾನೆ ಓದ್ಕೊಂಡು ಹೋಗಿರೋದು ಅವ್ನ ಮನೆ ಹಾಳಾಗುವಾಗ. ನಾವ್ ಇನ್ನನ ಎದ್ದಿಲ್ಲದ್ ನೋಡಿ ಇಂತ ಬದುಕು ಮಾಡಿದಾರಲ್ಲ. ಇನ್ ಯಾವ ಚರಿನಾಗ ಹಾಕ್ಬೇಕು ಅವ್ರಿಗೆ? ಬಿಡ್ತೀನಿ ನಾನು ಇಷ್ಟೇನ.
ಯಾರಿಗೂ ಕಾಮ್ದಂಗೆ ದಿನಾನ ಒಂದೊಂದ ಸೊಂಬು ನೀರ್ ತಕೊಂಬಂದು ಇಕ್ಕೆ ಯಾಕ ನೀರ್ ಮುಟ್ಟಲ್ ಹೋದಂಗ ಹೋಗಿ ಬಂದು ಅದಕ್ಕೆ ನೀರು ಇದು ಬೆಳೆಸಿರೋದು. ಯಾವಳ ಕದ್ದೈದಾಳೆ ಹೋಗಿ ಕಕ್ಸಿ ತಿಂದಿದ್ರೆ ಕಕ್ಸ ತಕ ಬಿಡಲ್ ನೋಡು. ಏನ್ ಪುಟ್ರಂಗಜ್ಜಿ ಅಂತ ಅಂದ್ರೆ ಸಾಧ ತಿಳ್ಕೊಂಡ್ಬಿಟ್ಟಾರ ಬೇವರ್ಸ್ಗಳು. ಮಾಡ್ತೀನಿ ತಡಿ ಇವತ್ತು. ಯಾರು ಇಲ್ದಂಗೆ ಇನ್ನ ಎದ್ದಿಲ್ದಾಗೆನ ಎದ್ದಿದಾಸ್ಕೆ ಬಂದು ಇಂತ ಕಳಬೆದ ಬುಕ್ ಮಾಡ್ತೀರಿ ಕಳಮುಂಡೇರ. ಯಾರೇ ಬಂದಿದ್ ನಮ್ ಇಟ್ಲಕ್ಕೆ ಹೇಳ್ರಿ. ಅದ್ ಯಾವಳ ಕಿತ್ಕೊಂಡು ಹೋಗಿರಲ್ಲ ನನ್ನ ಬದ್ನೆಕಾಯ ಈಗ ಬಂದಿಲ್ಲ ನನಗ್ ಕೊಟ್ರೆ ಗೆದ್ಕಂಡ್ರಿ. ಇಲ್ಲ ಅಂತಂದ್ರೆ ಮನೆಗೆ ಬಂದು ಯಾವಳ ಬದ್ನೆಕಾಯಿ ಬಜ್ಜೋ ಸೆಟ್ನ ಏನ್ ಮಾಡಿದಾಳ ನೋಡಿ ಏನಿಲ್ಲ ದುಡ್ಡು ಇಟ್ಕೊಂಡು ಪಿಂಜ ಹೇಳ್ಬಿಡ್ತೀನಿ ಒಬ್ಬೊಬ್ಳು ಬೇವರ್ಸಿ ಮುಂಡಾರ. ಅಲ್ಲ ಮನೆ ಮುಂದೆ ಹಾಕಿರಿ ಯಾರನ್ನ ನೋಡ್ತಾರೆ ಅಂತಾನೆ ಇಟ್ಲಾಕ ಹಾಕಿರೋ ನಿಮ್ ಕಾಟ್ ತಪ್ಪಿಲ್ವಲ್ಲ ನಿಮ್ನ ಅಲ್ಲಿಗ್ ಬಿದ್ದು ಹೋಗ. ಇನ್ ಎಲ್ಲಿ ನಾವು ಗಿಡ ಬೆಳಕಮನ ತರಕಾರಿ ಹಾಕ್ಯಮನ ನಿಮ್ಮ ಹಬ್ಬರದಾಗೆ ಇದು ಪುಟ್ರಂಗಜ್ಜ ಅಲ್ವಾ? ಇದು ಯಾಕೆ ಹಿಂಗೆ ಊರ್ ಮುಂದಕ್ಕೆ ಬಂದು ಯಾರನ್ನ ಬೈಕೊಂತಾ ಇರಂಗೈತೆ? ಅದೇ ಪುಟ್ರಂಗಜ್ಜಿ ಇದು ಯಾಕಜ್ಜಿ ಹಿಂಗ್ ಯಾರನ್ನ ಬೈಕೊಂತ ಇದ್ದ ಏನಾತಜ್ಜಿ? ಯಾಕೆ ನೋಡ ಸವಿತಮ್ಮ, ನನ್ನ ಇಟ್ಲಾಗೆ ನನ್ನ ಮನೆಯಿಂದ ಇಟ್ಲ ಐತಲ್ಲ ಆ ಇಟ್ಲಾಗೆ ಒಂದ್ ಬದ್ನೆ ಗಿಡ ಹಾಕಿದ್ದೆ. ಬಂಗಾರದಂಗೆ ಒಳ್ಳೆ ಪರಂಗಿಕಾಯಿ ದಪ್ಪಕ್ಕೆ ಒಂದ ಬದ್ನೆಕಾಯಿ ಬಿಟ್ಟಿದ್ ಕಣೆ ಅಮ್ಮಯ್ಯ. ನಿನ್ನ ಸಾಯಂಕಾಲದಾಗ ನೋಡಿ ಬೆಳಗ್ಗೆ ಗೆದ್ದು ಪಾಪಂಗೆ ರೊಟ್ಟಿ ಚಪಾತಿ ಹಾಕಿ ಎಣ್ಣೆಗಾಯಿ ಪಲ್ಯ ಮಾಡ್ಕೊಟ್ರೆ ಬಹು ಚೆನ್ನಾಗಿರ್ತೈತೆ. ಅವನು ತಿಂತಾನೆ ಆಸ್ಪಟ್ಟು ಅಂತಾನ ಅನ್ಕೊಂಡು ಹೋದೆ. ಇವತ್ ಬೆಳಗ್ಗೆ ಗೆದ್ದು ನೋಡಿರೆ ಗಿಡದಾಗೆ ಹಾಲನ್ನ ಬದ್ನೆಕಾಯಿ ಮಂಗಮಯ ಆಗೈತಲ್ಲ ಯಾವಳ ಬೇವಸಿ ಮುರ್ಕೊಂಡು ಹೋಗಿದ್ದಾಳೆ. ಹಾಗಾಳೆ ಆತ್ ನೋಡಮ್ಮ. ಇನ್ಯಾರು ಕಾಡ್ರು ಬಂದಿದ್ದರು ಬದ್ನೆಕಾಯಿ ಕಿತ್ಕೊಂಡು ಹೋಗಕ್ಕೆ? ಅದೇನ್ ಒಡವಲ್ಲ ವಸ್ತಲ್ಲ ಈ ಬದ್ನೆಕಾಯಿಗೂ ಕಾಡ್ರು ಬಿದ್ರ ಅಲ್ಲನ ನೋಡ ಅಮ್ಮಯ್ಯ. ಇನ್ನೆಂತ ಮೂರು ಬಿಟ್ಟರು ಇರ್ಬೇಕು ನನ್ನ ಬದ್ನೆ ಗಿಡಕ್ಕೆ ಈ ಕೇರಲ್ಲ ಅವ್ರ ಕೈ ಬಿದ್ದೋಗ. ಚಿಲಿ ಪುಟ್ರಂಗತಿ ಇದು ಯಾರು ಹೊರಗಳರ ಕೆಲಸ ಅಲ್ಲ, ನಮ್ಮೂರ್ನರದೇ ಕೆಲಸ ನೋಡ್ಕೊಂಡಿರೋದು. ಅಲ್ಲ ಬದ್ನೆ ಗಿಡದಾಗ ಬದ್ನೆಕಾಯಿಗೂ ಉಳ್ಗಾಲಿಲ್ಲ ಅಂತಂದ್ರೆ ಅಯ್ಯಪ್ಪನಿ ನೋಡ ಅಮ್ಮಯ್ಯ. ಬದ್ನೆಕಾಯೇ ಇಲ್ಲ ಅಂತಂದ್ರೆ ಗಿಡದಾಗ ಇಟ್ಟಿದ್ದು ಇನ್ನೇನ್ ನಾನು ಒಂದ್ ಅರ್ಧ ಗಂಟೆ 1 ಗಂಟೆ ಅಕ್ಕಪಕ್ಕದ ಮಂಟಕ್ಕೆ ಹೋಗಿ ಕೂಕೊಂಡು ಮಾತಾಡಿ ಬರೋ ಅಷ್ಟೊತ್ತಿಗೆ ಮನೆ ನುಗ್ಗಿ ಕನ್ನ ಹಾಕಲ್ಲ ಅಂಬದು ಏನೇ ಅಮ್ಮಣ್ಣಿ ಗ್ಯಾರಂಟಿ? ಎಂತ ಮಾತು ಹೇಳಜಿ ಮತ್ತೀಗ? ಅಲ್ಲ ಇಲ್ಲಿ ಒಡವೆ ಕಟ್ಕೊಂಡು ಹೋಗಿದ್ದಾರೆ, ಪಾತ್ರೆ ಸಾಮಾನು ಕಟ್ಕೊಂಡು ಹೋಗಿದ್ದಾರೆ, ಗಾಡಿ ಕಟ್ಕೊಂಡು ಹೋಗಿದ್ದಾರೆ ಅಂತ ಕೇಳಿವಿ. ಅಲ್ಲ ಬದನೆಕಾಯಿನೂ ಕತ್ಕೊಂಡು ಹೋಗ ಅಂತಾರ ಅವ್ರೆ ಅಂತ ಅಂದ್ರೆ ಇನ್ ಎಂತ ಬಾಳ್ ಬಾಳಿದ್ ಮಣ್ಣ ಕೈ ಹೇಳತ್ತ. ಅದಕ್ಕೇನೆ ನಾನೇನ್ ಬಿಡ್ತೀನಿ ಅಂತ ಹೇಳಿದ್ದೆ. ಯಾವಳ್ನು ಬಿಡಲ್ಲ. ನಾನೇನ್ ಒಳ್ಳೆ ಮುಂಡೆ ಅಲ್ಲ. ಅಲ್ಲ ಇವತ್ ಕಿತ್ಕೊಂಡು ಯಾತನ ಮಾಡೋಣ ಅಂತ ನಾನು ಅನ್ಕೊಂಡಿದ್ರೆ ಯಾವಳನ ಬಡ್ದು ಬಾಯಿಗೆ ಹಾಕೊಂಡವಳಲ್ಲ ಹಾಲನ್ನ ಸಿಕ್ಬೇಕು ನನ್ನ ಕೈಲಿ. ಅದ್ ಯಾವಳು ಅಂಬದು ಇಲ್ಲ ಹಾಳು ಬಿದ್ದು ಹೋಗ್ಲಿ ಹಾಳಾಗ್ ಹೋಗ್ಲಿ ಅವ್ರ ಮನೆ. ಅಲ್ಲ ಬಂದು ಪುಟ್ರಂಗಜ್ಜಿ ಈಗ ಹಿಂಗಾದ್ರೆ ಹಿಂಗೆ ಬದ್ನೆಕಾಯಿ ನೋಡ್ದೆ ಕಣಜಿ ಚೆನ್ನಾಗೈತೆ ನಿಮ್ಮ ಹಿತ್ಲಾಗೆ. ಆ ಬದ್ನೆಕಾಯಿ ಕೊಡೋದಿ ನಾನು ಸಾರು ಮಾಡ್ಕೊಂಡು ತಿನ್ನಂಗೆ ಆಗೈತೆ, ತಿಂದು ಸಾಯ್ತೀನಿ ಅಂತ ಹೇಳಿದ್ರೆ ನಾನು ಕಿತ್ಕೊಡ್ತಿರ್ಲಿಲ್ವಾ? ಇಂಥ ಬಂದು ಚಾಕ್ ಮಾಡ್ಬೇಕು ಅವ್ರು ನಾಲಿಗೆ ಬಿದ್ದು ನಾಲ್ರ ಮೇಲೆ ಅಳಿಯ. ಅದಪ್ಪ ನಮ್ಮ ಅಜ್ಜಿ ಯಾರಿಗೋನೆ ಕ್ಲಾಸ್ ತಗೊಂಡಿರಂಗೈತೆ, ಮಕ್ಕಳಕ್ಕೆ ಉಗಿತಾ ಇರಂಗೈತೆ. ನಾನು ನಮ್ಮ ಅಜ್ಜಿ ಬೈದಿರೋದ್ನ ಸಾಯೋದಿನ ಆಗಿತ್ತು. ಹಂಗ ನೋಡ್ಬೋದು ತಾಕ ಅಜ್ಜಿ ಯಾರಿಗೈತಿ ಹಿಂಗ್ ಬೈಕಂತಿದ್ದ ಅಮ್ಮಯ್ಯ ಅದು ತಿಂಡಿ ತಿನ್ನ ಕರಿ ಹೋಗಿ ನಿಮ್ಮ ಅಜ್ಜಿಗೆ ರಾತ್ರಿ ನೇರ್ಪಾಗ ಉಣ್ಲಿಲ್ಲ ಅಂತಾನ ಹೇಳ್ಕೊಳಿಸ್ತು. ನೀನ್ ನೋಡಿದ್ರೆ ಇಲ್ಲಿಗೆ ಬಂದು ಯಾರನ್ನ ಬೈಕೊಂಡು ನಿಂತಿದ್ದ. ಬಾರದಿಗೆ ನನ್ ಜಾಲಿ ಸ್ಕೂಲ್ಗೆ ಹೋಗೋ ಟೈಮ್ ಆಗ್ತೈತೆ. ಸರೇ ಸುಮ್ಕ ಹೋಗೋಣ ಪಾಪ, ನೀನ್ ತಿಂಡಿ ತಿಂದು ಸ್ಕೂಲ್ನಾಗ ಹೋಗು. ನಾನ್ ಬರ್ಗಿರಲ್ಲ ಇಲ್ಲಿ. ಯಾವಳವಳು ಕಳಮುಂಡೆ ಅವಳು ಯಾರು ಅಂಬೋದು ಗೊತ್ತಾಗತ್ತಕನ. ನಾನು ಮಂತಕ್ಕೂ ಬರಲ್ಲ ಯಾತು ತಿಂಬದು ಇಲ್ಲ. ಇವತ್ತು ಅದ್ ಏನಾಗ್ತೈತೆ ಆಗೋಯ್ಬಿಡ್ಲಿ. ಯಾರಾಗಿ ಏನ್ ಕತ್ಕೊಂಡು ಹೋಗ್ಯಾರದಿ? ನೀನೇನ್ ನನ್ನ ಗೃಹಲಕ್ಷ್ಮಿ ಹಣ ದುಡ್ಡು ಬಿಡಿಸ್ಕೊಂಡ್ ಬರುವಾಗ ಯಾರನ್ನ ಕದ್ಕೊಂಡು ಅದೇ ಹೋದ್ರೆ ಎಲೆ ಮುಂಜ ಅಲ್ಲ ನಂತಾಗೆ ಕದ್ಕೊಂಡು ಕಿತ್ಕೊಂಡಂತ ಇರೋದು ಹೋಗವಷ್ಟು ಧೈರ್ಯ ಯಾರೆಲ್ಲ ಐತೆ? ಏನಿಲ್ಲ ಕೆಡ್ಕೊಂಡು ಕುತ್ಕೊಂಡ ಕಾಲಿಕ್ಕೆ ಬಿಡ್ತೀನಿ ಎಂಬುದು ಬಾಯಿ ಎಲ್ಲರಿಗೂ ಐತಿ. ಅದಲ್ಲ ನಾನು ಹೇಳ್ತಾ ಇರೋದು. ಮನೆಯಿಂದ ಇತ್ಲಾಗೆ ಬದ್ನೆ ಗಿಡ ಹಾಕಿದ್ವು ಅಲ್ಲ, ಅದ್ರ 7 ದಪ್ಪ ಬದ್ನೆಕಾಯಿ ಬಿಟ್ಟಿತ್ ಕಣ ಪಾಪ. ನೋಡು ನನ್ನಿನ್ನ ನೋಡಿ ಬೆಳಗ್ಗೆ ಯಾಕನ ನಿನಗೆ ರೊಟ್ಟಿ ಚಪಾತಿನ ತಿನ್ಲಿ ಅಂತಾನೆ ಎಣ್ಣೆಗಾಯಿ ಮಾಡಕ್ ಕೊಡ ನಿಮ್ಮ ಅಮ್ಮ ಹೇಳೋಣ ಅಂತ ನಾನಿದ್ರೆ ಇವತ್ತು ಬೆಳಗ್ಗೆ ಹಾಲನ ಬದ್ನೆ ಗಿಡದ ಬದ್ನೆಕಾಯಿ ಮಾಯ ಮಾಡ್ಯವ್ರಿ. ಅದಕ್ಕೆ ಅದ್ ಯಾವಳ ಕದ್ದಿರೋದು ಅಂತಾನೆ ನೋಡೋಣ ಅಂತ ಬಂದಿದ್ದೀನಿ ಈಗ. ಅದೇ ನೀವು ಇಲ್ಲಿ ಹುಡುಕ್ತಾ ಇರೋದು ಬದ್ನೆಕಾಯಿ ಕಿತ್ತಿರೋರು ಯಾರು ಅಂತಾನೆ? ಬದ್ನೆಕಾಯಿ ಅಂತ ತಾಚಾರ ಮಾಡ್ಬಾರ್ದು ಕಣಪ್ಪ.
ಕಮ್ಮಿಗೆನ ವಸ್ತ್ರಗೆನ ಹಿಡಿದು ಮಕ್ ಹೋಗುತ್ರೆ ಬಾಯಿ ಇರ್ತೈತಿ. ಇವತ್ತು ಬದ್ನೆಕಾಯಿ ಕಿತ್ತಿರೋರು ನಾಳೆ ಕೊಡ್ಬೇಕದಿಯಲ್ಲ ಅಂಬದು ಏನೋ ಗ್ಯಾರಂಟಿ. ಓ ಕರೆಕ್ಟ್ ಕಾಗಿ ಕರೆಕ್ಟ್. ಆದ್ರೆ ನೀನು ಇಲ್ಲಿಗೆ ಬಾಡ್ದವ್ರು ಊರ್ ಮುಂದೆ ನಿಂತ್ಕೊಂಡ ಮಂಟಪ್ಪ ಅಲ್ಲ ತಾತನ ಹೋಗಿವೆ ಅಂತ. ತಾತನ್ನ ಯಾವ್ದದ್ ಮಾಡಿದ ತಾತ ಅಲ್ಲನ ಒಂದು ಕ್ಷಣ ಸುಮ್ಕಿರಲ್ಲ. ನಿಮ್ ತಾತಂದು ಯಾತನ ಒಂದ್ ಮಾಡ್ತಾನೆ ಇರ್ತಾನ ಅಜ್ಜ. ಅಯ್ಯೋ ಅಜ್ಜಿ ಅದ್ ಯಾಕಂಗ್ ಬೈಕೊಂತ ನಿಂತ್ಕೊಂಡ್ ನಿಂಜ ನನ್ನೇ ನೋಡ್ತೇಂತೆ ತಾತನ ಬದ್ನೆಕಾಯ ಇನ್ ಬೋಳ್ತರಾತೆ ಅಂತಾನೆ ಅಮ್ಮಂಗೆ ಕಿತ್ತು ಬೆಳಬೆಳಿಗ್ಗೆ ಎದ್ದು ಕೊಡ್ತೇಂತೆ. ಅಮ್ಮಯ್ಯ ಅದನ್ನ ಹಾಕಿ ವಾಂಗಿ ಬಾತ್ ಮಾಡಿ ಇಟ್ಕೊಳಗೆ ಅದನ್ನೇನ ನೀನು ತಿನ್ಲಿ. ಅನ್ನನೂ ಸರಿಯಾಗಿ ಊಟ ಮಾಡಿಲ್ಲ ಕರೆ ಅಂತ ಅದಕ್ಕೆ ಬಂದಿದ್ದು. ಬದ್ನೆಕಾಯಿ ನಮ್ಮನೆಗನ ಅಲ್ಲಿ ವಾಂಗಿ ಬಾತ್ ಆಗೈತಿ. ನೀನ್ ನೋಡ್ರಿ ಬಂದಿಲ್ಲ ಊರ್ದರ್ನೆಲ್ಲ ನಾ ಬೈಕೊಂತಿದ್ದ ಬಾ ಹೋಗಣ. ಹಾಗಾದ್ರೆ ಈ ಅಜ್ಜಿ ಮಾಡೋದು ಒಂದೊಂದು ಅಲ್ಕಣ ಮಂಜ ನೋಡು. ಹೇಳ್ಬೇಕು ತಾನೆ ಒಂದ್ ಮಾತನ ನನ್ಗೆ ಬದ್ನೆಕಾಯಿ ಕಿತ್ತು ಕೊಟ್ಟಿದ್ದೀನ್ ಕಡೆ ವಾಂಗಿ ಬಾತ್ ಮಾಡಕ್ಕೆ ಸುಶೀಲಂಬಿ ಅಂತಾನೆ ನೋಡಿ ಹೇಳಲ್ಲ ಮಾಡಲ್ಲ. ನಾನ್ ನೋಡಿ ಬಂದು ಎಲ್ಲಾರನ್ನ ಬೈಕೊಂತ ಇದ್ದೀನಿ. ಅಯ್ಯ ನೋಡತ್ತು. ಸ್ನೇಹಿತರೆ ನೋಡಿದ್ರೆ ನಮ್ಮ ಅಜ್ಜಿ ಹೆಂಗ್ ಮಾಡೈತೆ. ಈ ನಮ್ ತಾತ ಹೇಳಲ್ಲ ಬದ್ನೆಕಾಯಿ ಕಿತ್ತಿರಾರ ನಮ್ಮ ಅಜ್ಜಿ ಯಾರ ಕಿತ್ತವ್ರ ಅಂತಾನೆ ಬಂದಿಲ್ಲಿ ನಿಂತ್ಕೊಂಡ್ ಕಿರ್ಚಾಡ್ತೈತಿ. ನಮ್ಮಿಂದ ನೋಡ್ರಿ ಒಂದ್ ಆಂಟಿ ಹಿಂಗೆ ಇದ್ರೆ ನೋಡ್ತಾನೆ ಐತೆ ನಮ್ಮ ಅಜ್ಜಿ ಕಿರ್ಚಾಡ್ತಿರೋದಕ್ಕೆ. ಯಾವಾಗ್ರಿ ನಮ್ಮ ಅಜ್ಜಿ ಒಂದ್ ರವಟ್ ಕಮ್ಮಿ ಬೈಯೋದು. ನಿಮ್ಗೂ ಗೊತ್ತಾಗಿರ್ತೈತೆ. ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲ ಲೈಕ್ ಮಾಡ್ರಿ. ಹೆಂಗ್ ಬೈತ್ ನಮ್ಮ ಅಜ್ಜಿ ಎಂಬದ್ನ ಕಮೆಂಟ್ನಾಗ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡೋದು ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಮ್ಮ ಶಿರಾ ಸಾಗಡು ಯೂಟ್ಯೂಬ್ ಚಾನಲ್ನ. ಅದಕ್ಕಿಂತ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡ್ರಿ. ಹಂಗೆ ವೈಟ್ ಮಾಡ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ನಾನು ಸ್ಕೂಲ್ಗೆ ಹೋಗ್ಬೇಕು. ಟಾಟಾ ಬಾಯ್ ಬಾಯ್.